ಇವತ್ತು ಪ್ರಧಾನಮಂತ್ರಿಯವರು ನೇರವಾಗಿ ಬಂದ್ಬಿಟ್ಟು ಸೀಸ್ ಫೈರ್ ಮಾಡಿದ್ದೇವೆ, ಸೀಸ್ ಫೈರ್ ಮಾಡಲಿಕ್ಕೆ ಕಾರಣ ಪಾಕಿಸ್ತಾನ ಅವರು ಬಂದ್ಬಿಟ್ಟು ನಮ್ಮನ್ನು ಸಂಪರ್ಕ ಮಾಡಿದ್ರು, ನಮ್ಮ ಆರ್ಮಿಯವರಿಗೆ ಸಂಪರ್ಕ ಮಾಡಿದ್ರು, ಅದಕ್ಕಾಗಿ ನಾವು ಸೀಸ್ ಫೈರ್ ಮಾಡಿದ್ವಿ ಅಂತ ಹೇಳಿರ್ತಕ್ಕಂಥದ್ದು ಪ್ರಧಾನಮಂತ್ರಿಯವರ ಭಾಷಣದಲ್ಲಿ ನಾವು ಕೇಳಿದ್ದೀವಿ. ಅದಕ್ಕಿಂತ ಮುಂಚೆ ಟ್ರಂಪ್ ಸಾಹೇಬರು ಟ್ವೀಟ್ ಮಾಡಿದ್ರು, ಅರ್ಧ ತಾಸು ಮುಂಚೆನೇ ಟ್ವೀಟ್ ಮಾಡಿ ಸಂಧಾನ ಮಾತುಕತೆ ಯಶಸ್ವಿಯಾಗಿದೆ, ಇವತ್ತು ಪಾಕಿಸ್ತಾನ ಹಾಗೂ ಇಂಡಿಯಾ ಯಾವ ರೀತಿಯಾಗಿ ಮುಂದೆ ಸೀಸ್ ಫೈರ್ನ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿ ಟ್ರಂಪ್ ಸಾಹೇಬರು ನಮಗಿವತ್ತು ಟ್ವೀಟ್ ಮುಖಾಂತರ ನೋಡಿದ್ವಿ. ಅದಾದ ನಂತರ ಸಬ್ಸಿಕ್ವೆಂಟಾಗಿ ಸೀಸ್ ಫೈರ್ ಆಯಿತು. ಆದರೆ ಇಲ್ಲಿ ಏನು ನಾವು ಗಮನಿಸಬೇಕಾಗಿದೆ ಅಂತಂದರೆ, ಯಾವ ಸೀಸ್ ಫೈರ್ ಆಗಿದೆ ಅಂತೇಳಿ ಪ್ರಧಾನಮಂತ್ರಿಯವರು ಮಾತನಾಡ್ತಾ ಇದ್ರು ಭಾಷಣದಲ್ಲಿ, ಅದೇ ಸಂದರ್ಭದಲ್ಲಿ ಪಾಕಿಸ್ತಾನವ್ರು ತಿರ್ಗಾ ನಮಗೆ ಅಟ್ಯಾಕ್ ಮಾಡ್ತಾ ಇದ್ರು. ಅದನ್ನು ಡೌನ್ ಪ್ಲೇ ಆಯಿತು, ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗಲಿಲ್ಲ. ಆದರೆ ಇದು ರೆಕಾರ್ಡೆಡ್ ಮೆಸೇಜ್, ಒಂದು ದಿವಸ ಹಿಂದಗಡೆ ಇರ್ತಕ್ಕಂಥ ರೆಕಾರ್ಡೆಡ್ ಮೆಸೇಜ್ ನಾವು ಕೇಳ್ತಾ ಇದ್ವಿ. ಅಂದರೆ ಇದ್ರ ಬಗ್ಗೆ ಯಾರು ಪ್ರಶ್ನೆ ಕೇಳದೆ ಬೇಡನಾ? ಅಂದರೆ ಪ್ರಧಾನಮಂತ್ರಿಯವರು ಈ ದೇಶಕ್ಕೆ ಮಾತನಾಡಬೇಕಂದ್ರೆ ಎಲ್ಲ ಮಾಧ್ಯಮ ಥ್ರೂನೇ, ಮಾಧ್ಯಮ ಆ್ಯಂಕರ್ಗಳು ಏನು ಸೆಟ್ ಮಾಡ್ತಾರೆ ಅದೇ ಅಜೆಂಡ ನಾವು ಕೇಳಬೇಕಾ? ಇನ್ನು 11 ವರ್ಷ ಆದ್ರೂ ಇದನ್ನೇ ಕೇಳಬೇಕಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ನಮಗೆ ಬಂದಿರತಕ್ಕಂಥದ್ದು ಎರಡಿದೆ. ಈ ದೇಶದ ಜನತೆ ಒಳ್ಳೆ ಅವಕಾಶ ಇತ್ತು, 140 ಕೋಟಿ ಈ ದೇಶದ ಜನಸಂಖ್ಯೆ ಜೊತೆಗೆ ಎಲ್ಲ ಪಕ್ಷದ ಮುಖಂಡರುಗಳು ಇಷ್ಟು ಬಹಿರಂಗವಾಗಿ ಸಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಯಾವತ್ತೂ ನಾವು ಕಂಡಿಲ್ಲ. ಅಂತ ಒಂದು ಸಪೋರ್ಟ್ ಇವತ್ತು ಮೋದಿ ಸಾಹೇಬರು ಸಿಕ್ಕಿತ್ತು. ಪಾಕಿಸ್ತಾನ ಒಳಗಡೆ ಹೋಗ್ಬೇಕು, ನುಗ್ಗು ಹೊಡಿಬೇಕಂತ ಇರ್ತಕ್ಕಂಥ ಎಲ್ಲ 140 ಕೋಟಿ ಜನಸಂಖ್ಯೆಯ ಆಸೆಯನ್ನ ಇವತ್ತು ಟ್ರಂಪ್ ಸಾಹೇಬರು ಅವ್ರ ಮುಖಾಂತರ ನಾವು ಸೀಸ್ ಫೈರ್ ಮಾಡಿದೀವಿ ಅಂತ ಹೇಳಿ ಟ್ರಂಪ್ ಸಾಹೇಬರು ಇವತ್ತೇನು ಈ ಅಮೆರಿಕ ದೇಶದ ಪ್ರೆಸಿಡೆಂಟ್ ಇದ್ದಾರೆ, ಅವ್ರ ಮುಖಾಂತರ ನಾವು ಕಂಡು ಬರ್ತಾ ಇದೀವಿ, ನೋಡ್ತಾ ಇದ್ದೀವಿ. ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಯವರು ಟ್ರಂಪ್ನವರು 12, 13, 14 ಕಂಟಿನ್ಯೂಸ್ 3 ದಿನ ಮೊನ್ನೆ ತಾನೇ ಸೌದಿ ಅರೇಬಿಯಾದಲ್ಲಿ ಕೂಡ ಅದನ್ನೇ ಮಾತನಾಡಿದ್ದಾರೆ. ಐ ಸ್ಪೋಕ್ ಟು both the heads of the country. I requested them, my dear folks, my dear friends, don't go for war. I will do more trade with you. I will do more trade with you. ಅಂದ್ರೆ ಏನು? ನಾನು ನಿಮ್ಮ ಜೊತೆ ಟ್ರೇಡ್ ಜಾಸ್ತಿ ಮಾಡ್ತೀನಿ, ವಾರ್ ನಿಂದಿರ್ಸ್ರಿ. ನಾನು ನಿಮ್ಮ ಜೊತೆ ಜಾಸ್ತಿ ಟ್ರೇಡ್ ಮಾಡ್ತೀನಿ, ವಾರ್ ನಿಂದಿರ್ಸ್ರಿ ಅಂತ ಹೇಳ್ತಕ್ಕಂಥ ಮಾತನ್ನ ಪದೇ ಪದೇ ಟ್ರಂಪ್ ಸಾಹೇಬರು ಹೇಳ್ತಾ ಇದ್ದಾರೆ. ಇವತ್ತು ಇಂದಿರಾ ಗಾಂಧಿ ಅವರಾಗಿರ್ಬೋದು, ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು, ಅವ್ರ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇತ್ತು. ಆಗಿನ ಕಾಲದಲ್ಲಿ ಕೂಡ ಆ ಸಂದರ್ಭದಲ್ಲಿ US ಪ್ರೆಸಿಡೆಂಟ್ಗಳು ಬಹಳಷ್ಟು ಒತ್ತಡ ಮಾಡಿದರೆ, ಯಾವುದೇ ಒತ್ತಡಗಳಿಗೆ ಮಣಿದೆ ಅವರು ತಗೊಂಡಿರ್ತಕ್ಕಂಥ ನಿರ್ಣಯಗಳು ಇವತ್ತು ಇತಿಹಾಸ ಪುಟದಲ್ಲಿ ಇದೆ. ಇವತ್ತು ಮೋದಿ ಸಾಹೇಬರು ಇದ್ರ ಬಗ್ಗೆ ಉತ್ತರ ಕೊಡಬೇಕಾ ಬೇಡ? ಆನ್ ವಾಟ್ ಬೇಸಿಸ್ ಯು ಹ್ಯಾವ್ ಡಿಕ್ಲೇರ್ಡ್ ದಟ್ ದೇರ್ ಶುಡ್ ಬಿ ಸೀಸ್ ಫೈರ್? ನಮ್ಮ ಪ್ರಶ್ನೆ ಇರ್ತಕ್ಕಂಥ ಇದೆ. ನೀವು ಯಾವುದು ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗೋದಿಲ್ಲ, ಯಾವ ಪಾರ್ಟಿ ಒಬ್ಬ ಅಧ್ಯಕ್ಷನೂ ಕರೆಯೋದಿಲ್ಲ, ಆಮೇಲೆ ಯಾರು ಸೀನಿಯರ್ಸ್ನು ಕರೆಯೋದಿಲ್ಲ, BJP ಸೀನಿಯರ್ಸ್ ಕೂಡ ನೀವು ಯಾರು ಕರೆಯೋದಿಲ್ಲ, ನೀವೇ ಏಕಾಮುಖಿ ಒಂದು ಡಿಸಿಷನ್ಗಳನ್ನ ತಗೊಳೋದು, ವಾರಿಗೆ ಹೋಗ್ಬೇಕಾಗಿದ್ದು ಕೂಡ ನಿಮ್ಮದೇ ಡಿಸಿಷನ್, ಆಮೇಲೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದೀನಿ ಅಂತ ನೀವೇ ಹೇಳ್ತೀರಿ. ಯಾರು ಡಿಸಿಷನ್ ಯಾರು ತಗೊಂಡಿರೋದು ಅಂತಕ್ಕಂಥದ್ದು ಈ ದೇಶದ ಜನತೆಗೆ ಇವತ್ತು ಬಹಿರಂಗ ಮಾಡಬೇಕಂತಕ್ಕಂಥದ್ದು ನನ್ನ ವಾದ. ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಇದನ್ನು ಸಂಪೂರ್ಣವಾಗಿ ವಿಚಾರ ಆಗಬೇಕು. ಈ ವಿಚಾರ ಎಲ್ಲ ಆಗಬೇಕು, ಪಾರ್ಲಿಮೆಂಟ್ನಲ್ಲಿ ಆಗಬೇಕು. ಪಾರ್ಲಿಮೆಂಟಿಗೂ ಬರೋಂಗಿಲ್ಲ, ಪಾರ್ಲಿಮೆಂಟಿಗೂ ಉತ್ತರ ಕೊಡೋಂಗಿಲ್ಲ. ಯಾವ ರೀತಿಯಾದಂಥ ಈ ದೇಶದ ವ್ಯವಸ್ಥೆ ಇದೆ, ಪ್ರಧಾನಮಂತ್ರಿಯವರು ಯಾಕಿನ್ನಾದರೂ ಕೂಡ ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿಲ್ಲ? ತುರ್ತು ಸಭೆಯಾಗಿ ಪಾರ್ಲಿಮೆಂಟ್ ಕರಿಬೇಕು, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಯಾಕಂದ್ರೆ ವಿಶೇಷವಾಗಿ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಟ್ರಂಪ್ನವರು ಇನ್ನು ಮುಂದೆ ಜಮ್ಮು ಕಾಶ್ಮೀರ ವಿಷಯದಲ್ಲಿ ಕೂಡ, ಕಾಶ್ಮೀರ ವಿಷಯದಲ್ಲಿ ನಾನು ಸಂಧಾನ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ಮಾತು ಇವತ್ತು ಟ್ರಂಪ್ ಸಾಹೇಬರು ಹೇಳಿದ್ದಾರೆ. ಇದಕ್ಕಿಲ್ಲೇ ಆದರೂ ಇಲ್ಲಿವರೆಗೂ ಕೂಡ ಪ್ರಧಾನಮಂತ್ರಿಯವರು ಒಂದು ಅಫಿಷಿಯಲ್ ಆಗಿರಲಿ, ಯಾವುದೇ ರೀತಿಯಾದಂಥ ಅದರ ಪರವಾಗಿರಲಿ ವಿರುದ್ಧವಾಗಿರತಕ್ಕಂಥ ಒಂದು ಮಾತು ಇವತ್ತು ಪ್ರಧಾನಮಂತ್ರಿ ಹೇಳಿಲ್ಲ. ಯಾವುದೋ ಸೆಕ್ರೆಟರಿ ಕೂಡ ಹೇಳಿಸ್ತಾ ಇದ್ದಾರೆ. ಅದಕ್ಕೆ ಈ ದೇಶದ ಜನತೆ, ನಿಮ್ಮ ದೇಶದ ಎಲ್ಲ ಯುವಕರಿಗೆ ನಾನು ಮನವಿ ಮಾಡಿಕೊಳ್ತೀನಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರದಿದೆ. ಅದಕ್ಕೆ ಈ ಪ್ರಶ್ನೆಯನ್ನು ನಾವೆಲ್ಲ ಎತ್ತಬೇಕು. ಯಾವ ಕಾರಣಕ್ಕಾಗಿ ಸೀಸ್ ಫೈರ್ ಮಾಡಿದಿರಿ? ಟ್ರಂಪ್ನವ್ರು ಹೇಳ್ತಕ್ಕಂಥದ್ದು ನಾನು ಟ್ರೇಡ್ ಜಾಸ್ತಿ ಮಾಡ್ತೀನಿ, ಅದಕ್ಕಾಗಿ ಸೀಸ್ ಫೈರ್ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ದೇಶ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಬಂದಿದೆ. ನಾವು ಊಟಕ್ಕೂ ಗತಿಯಲ್ಲಿರ್ತಕ್ಕಂಥ ದೇಶ, ಅಲ್ಲಿಂದ ಇಲ್ಲಿವರೆಗೆ ಬಲಿಷ್ಠವಾಗಿ ಬೆಳೆದಿದ್ದೇವೆ. ನಮಗೇನು ಟ್ರೇಡ್ ಕೌಸರ್ನ ನಾವು ಪಾಕಿಸ್ತಾನ ಜೊತೆ ಬಯಲಾಟ್ರಲ್ ಅಗ್ರಿಮೆಂಟ್ ಆಗಿರಲಿ, ಅವ್ರ ಜೊತೆ ಯುದ್ಧಕ್ಕೆ ಹೋಗ್ಬಾರ್ದಕ್ಕಂತ ಇಲ್ಲಿ ಕಾನೂನಿಲ್ಲ. ಈ ದೇಶದ 140 ಕೋಟಿ ಜನಸಂಖ್ಯೆ ಜನ ಯುದ್ಧ ಆಗಬೇಕು, ಪಾಕಿಸ್ತಾನ ತಕ್ಕ ಪಾಠ ಕಲಿಸ್ಬೇಕಂತ ಇರ್ತಕ್ಕಂಥ ಆ ಮನಸ್ಥಿತಿನ ನೀವು ರಾತ್ರೋರಾತ್ರಿ ಯಾಕೆ ಸೀಸ್ ಫೈರ್ನ ಒಪ್ಪಿದ್ದೀರಿ ಅಂತ ಹೇಳಿ ನೀವು ಜನಕ್ಕೆ ಹೇಳ್ತಕ್ಕಂಥದ್ದು ಮೂಲಭೂತ ಪ್ರಶ್ನೆ ಇದೆ. ಅದಕ್ಕೆ ನೀವು ಉತ್ತರ ಕೊಡ್ಬೇಕಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಒಂದು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.